ಯೋಗ್ಯತೆ ಇಲ್ಲದಂಥ ನಾಲಾಯಕ ರಾಜಕಾರಣಿ ಆರ್ ಅಶೋಕ್ ಅತ್ಯಾಚಾರಿಗಳು ಮತ್ತು ಕೊಲೆಗಡುಕರ ಬೆಂಬಲಕ್ಕೆ ನಿಂತಿರುವಂತಹ ಅವರ ಎಂಜಲು ಕಾಸಿಗೆ ನಾಲ್ಗೆ ಚಾಚ್ಕೊಂಡು ಕೂತಿರುವಂಥ ಜನಗಳು ಸೇರ್ಕೊಂಡು ನಡೆಸ್ತಾ ಇರುವಂಥ ಪ್ರೋಪಗಾಂಡ ದೊಡ್ಡ ಷಡ್ಯಂತ್ರ ಇದು. ಆತ್ಮೀಯ ವೀಕ್ಷಕರೇ, ಡಿಟಾಕ್ಸ್ನ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ, ಬುಧವಾರ ನಡೆದಂಥ ಬಹಳಷ್ಟು ಬೆಳವಣಿಗೆಗಳಿಂದಾಗಿ ಬಹಳಷ್ಟು ಜನ ಫೋನ್ ಮಾಡ್ತಿದ್ದಾರೆ, ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಏನ್ ಸರ್ ಇದು, ಏನಾಗ್ತಾ ಇದೆ, ಚಾರ್ಜ್ ಶೀಟ್ ಆಗಿದೆಯಂತೆ, ಆರೋಪಿಗಳನ್ನಾಗಿ 5 ಜನ ಆರೋಪಿಗಳನ್ನು ಮಾಡಿದಾರಂತೆ, ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರಂತೆ, ಏನೇನೋ ಕಥೆಗಳು ಹೇಳ್ತಾ ಇದ್ದಾರೆ, ಮೀಡಿಯಾದಲ್ಲಿ ಬಾಯಿ ಬಡ್ಕೋತಾ ಇದ್ದಾರೆ, ಏನದು ನಿಜಾನ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ನನಗೆ ಇದನ್ನ ಹೇಳಿ 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 ನನಗೂ ಸಾಕಾಗೋಗಿದೆ. ಈ ಈವೆಂಟ್ಸ್ ಗಳನ್ನ ನೋಡಿ 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 ಒಂದ್ ರೀತಿಯಲ್ಲಿ ಹೇಳಿದ್ದನ್ನೇ ಹೇಳ್ಬೇಕಲ್ಲಪ್ಪ ಅಂತ ಅನ್ಸುತ್ತೆ. ಮೀಡಿಯಾಗಳಿಗೆ, ಅದರಲ್ಲೂ ವಿಶೇಷವಾಗಿ ಬುರ್ಡೆ ಮೀಡಿಯಾಗಳಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಏನಾದ್ರು ಒಂದು ವಿಷಯ ಇಟ್ಕೊಂಡು ಅದನ್ನ ವಿಚಿತ್ರವಾಗಿ ಬಿಂಬಿಸಿ ಸುಳ್ಳುಗಳನ್ನ ಹೇಳಿ ಅದನ್ನ ಒಂದ್ ರೀತಿಯಾದ ಪ್ರೋಪಗಂಡ ಮಾಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನೂ ಆಗಿಲ್ಲ, ಆದ್ರೆ ಏನೋ ಆಗಿದೆ ಅಂತ ಹೇಳುವಂತದ್ದು. ನಿಮ್ಗೆಲ್ಲ ಗೊತ್ತಿದೆ, SIT ನವರು 39/2025 ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದಾಗಿ ಬಹಳ ದಿನಗಳಾಯ್ತು. ಆದ್ರೆ ಇವತ್ತು ಅಂದ್ರೆ ಬುಧವಾರ ಎದ್ಕೊಂಡು ಇವರು ತಕ ಕುಣಿಯಕ್ ಶುರು ಮಾಡಿದ್ರಲ್ಲ, ಯಾಕೆ ಅಂತ ಹೇಳಿ ಬಹಳ ತಮಾಷೆ ಅನ್ಸುತ್ತೆ, ನಗು ಬರುತ್ತೆ. ನೋಡಿ, ಇದೆಲ್ಲ ಶುರುವಾಗಿದ್ದು ಹೆಂಗೆ ಅಂತಂದ್ರೆ, ಇಂಡಿಯಾ ಟುಡೇ ಸೋಕಾಲ್ಡ್ ನ್ಯಾಷನಲ್ ಚಾನಲ್ ಅದರಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, ಅದ್ರಲ್ಲಿ ಒಂದು ಸುದ್ದಿಯನ್ನ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, SIT ತನಿಖೆ ಏನಿದೆ 39/2025 ಸಂಬಂಧಪಟ್ಟಂತೆ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ನೋಡಿ, ಫೇಕ್ ನ್ಯೂಸ್, ಅಪ್ಪಟ ಸುಳ್ಳು ಸುದ್ದಿ. ಯಾವುದೇ ರೀತಿಯಲ್ಲೂ ಕೂಡ ಪ್ರಿಲಿಮಿನರಿ ರಿಪೋರ್ಟ್ ಅನ್ನ ಸರ್ಕಾರಕ್ಕಾಗ್ಲಿ ನ್ಯಾಯಾಲಯಕ್ಕಾಗ್ಲಿ SIT ಸಲ್ಲಿಕೆ ಮಾಡಿಲ್ಲ. ಆದ್ರೂ ಇವರು ಈ ತರ ಸುಳ್ಳು ಹೇಳ್ತಾರೆ. ಅದಾದ ನಂತರ ಅವ್ರು ಹೇಳ್ತಾರೆ, ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ. ಅದರಲ್ಲೂ ಏನು ಹೇಳ್ತಾರೆ ಅಂದ್ರೆ, ಧರ್ಮಸ್ಥಳ ವಿರೋಧಿ ಹೋರಾಟಗಾರರ ಷಡ್ಯಂತ್ರ ಅಂತ ಹೇಳ್ತಾರೆ. ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ಅಂತ ಹೇಳ್ತಾರೆ. ಈ ಸುದ್ದಿ ಬರ್ತಾ ಇದ್ದಂತೆ ನಮ್ಮ ಕನ್ನಡದ ಬೇರೆ ಬುರ್ಡೆ ಮೀಡಿಯಾಗಳು ಎದ್ದು ತಕ ಗೊತ್ತಲ್ಲ, ಅವರು ಕುಣಿಯೋದಕ್ಕೆ ಶುರು ಮಾಡಿದ್ರು. ಅದೇ ಬುರ್ಡೆ ಗ್ಯಾಂಗ್ ಅದನ್ನೇ ಬಾಯಿ ಬಡ್ಕೊಳಕ್ ಶುರು ಮಾಡಿದ್ರು. ಹೊಸ ಕಥೆಗಳನ್ನ ಸೃಷ್ಟಿ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಹೇಳಿದ್ರು. 5 ಜನ ಆರೋಪಿಗಳನ್ನ ಗುರುತಿಸಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಚಿನ್ನಯ್ಯ ಆದ ನಂತರ ಗಿರೀಶ್ ಮಠಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ, ವಿಠಲ್ ಗೌಡ ಮತ್ತು ಸುಜಾತಾ ಭಟ್ ಇವರೆಲ್ಲರನ್ನೂ ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ ಅಂತೆಲ್ಲ ಹೇಳಕ್ ಶುರು ಮಾಡೋದು. ಈ ತರದ ಸುದ್ದಿಗಳು ಬಹಳ ವ್ಯಾಪಕವಾಗಿ ಬರೋಕ್ ಶುರು ಆದ ನಂತರ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ. ಸಹಜವಾಗಿ ಅಲ್ಲೂ ಕೂಡ ಈ ಚರ್ಚೆ ಶುರು ಆಯಿತು. ಬಹಳಷ್ಟು ಜನ ಮಾತಾಡಕ್ ಶುರು ಮಾಡಿದ್ರು. ಮುಖ್ಯಮಂತ್ರಿಗಳನ್ನ ಯಾರೋ ವರದಿಗಾರರು ಕೇಳಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ, ನಾನು ಅದನ್ನು ಓದಿಲ್ಲ ಅಂತ ಹೇಳಿದ್ರು. ಮತ್ತೇನು ಅವರು ಕಮೆಂಟ್ ಮಾಡಲಿಲ್ಲ. ಆದ್ರೆ ಹೋಮ್ ಮಿನಿಸ್ಟ್ರು ವಿಧಾನಸಭೆಯಲ್ಲಿ ಕೂಡ ಒಂದು ಹೇಳಿಕೆ ಕೊಟ್ಟರು. ಅದಾದ ನಂತರ ಆರ್ ಅಶೋಕ್ ಇದಾರಲ್ಲ, ಆರ್ ಅಶೋಕ್ ಅಂದ್ರೆ ಗೊತ್ತಲ್ಲ, ವಿರೋಧ ಪಕ್ಷದ ನಾಯಕರು. ಇದೇ ಆರ್ ಅಶೋಕ್ ಅವರು ಸೌಜನ್ಯ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದವರು. ಆ ಸಂದರ್ಭದಲ್ಲಿ ಸೌಜನ್ಯಗಾಗಿ ಅಷ್ಟೆಲ್ಲ ಹೋರಾಟ ನಡೀತಿದ್ರು ಕೂಡ, ಧರ್ಮಸ್ಥಳಕ್ಕೆ ಹೋಗಿನೂ ಕೂಡ ಒಂದು ಆ ಸೌಜನ್ಯ ಮನೆಯವರನ್ನ ಸೌಜನ್ಯಕ್ಕಾದ್ರೂ ಮಾತಾಡಿಸುವಂತ ಯೋಗ್ಯತೆ ಇಲ್ಲದಂತ ನಾಲಾಯಕ ರಾಜಕಾರಣಿ ಆರ್ ಅಶೋಕ್ ಅವರು ಮಾತಾಡಕ್ ಶುರು ಮಾಡಿದ್ರು. ಈ ನಿಜವಾದ ಬುರ್ಡೆ ಗ್ಯಾಂಗ್ ಏನಿದೆ ಅದು ಮಾತಾಡಕ್ ಶುರು ಮಾಡಿದ್ರು. ನೋಡಿ, ಇದೆಲ್ಲ ಒಂದು ಕ್ರೋನಾಲಜಿನ ನೀವು ಗಮನಿಸ್ಬೇಕು. SIT ಅವರು ಅವರ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಸಲ್ಲಿಸಿ ಬಹಳ ದಿನಗಳಾಗೋಗಿದೆ. ಆದರೆ ಇವರು ಇದ್ದಕ್ಕಿದ್ದಂಗೆ ಸೆಷನ್ ನಡೆಯುವ ಸಂದರ್ಭದಲ್ಲಿ ಒಂದು ಫೇಕ್ ನ್ಯೂಸ್ ಅನ್ನ ಶುರು ಮಾಡ್ತಾರೆ, ಫೇಕ್ ನೆರೆಟಿವ್ ಅನ್ನ ಸೃಷ್ಟಿ ಮಾಡ್ತಾರೆ, ಅದಕ್ಕೆ ರೆಕ್ಕೆ ಪುಕ್ಕಗಳನ್ನ ಕಟ್ತಾರೆ, ಅದಕ್ಕೆ ಪ್ರತಿಕ್ರಿಯೆಗಳನ್ನ ರಾಜಕಾರಣಿಗಳು ಕೊಡಕ್ ಶುರು ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದು ಟೂಲ್ ಕಿಟ್ನ ತರ ವರ್ಕ್ ಆಗುತ್ತೆ. ನೋಡಿ, ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಏನೋ ಒಂದು ಗಹನವಾದ ಉದ್ದೇಶಕ್ಕೆ ಈ ಥರದೊಂದು ಸುಳ್ಳು ಸುದ್ದಿಗಳನ್ನ ಹರಡಿಸಲಾಗ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದನ್ನ ಅವರು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂದ್ರೆ ಈ ಬುರ್ಡೆ ಮೀಡಿಯಾಗಳು ಮತ್ತೆ ಈ ಬುರ್ಡೆ ರಾಜಕಾರಣಿಗಳಿದಾರಲ್ಲ, ಇವ್ರು ಒಂದನ್ನ ಸ್ಪಷ್ಟವಾಗಿ ಒಂದು ಕನ್ವೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ರು. ಏನದು ಅಂತಂದ್ರೆ, ಯಾರೋ ಮಹಾನುಭಾವರಿದ್ದಾರಲ್ಲ, ಮಹಾಮಹಿಮರಿದ್ದಾರಲ್ಲ, ಅವರಿಗೆ SIT ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನುವಂಥ ಒಂದು ಪ್ರೋಪಗಂಡವನ್ನ ರನ್ ಮಾಡೋದು, ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡೋದು. ಕ್ಲೀನ್ ಚಿಟ್ ಕೊಟ್ಟಿದೆ ನಿಜವಾಗ್ಲೂ ಕೊಟ್ಟಿದೆಯಾ SIT ಕ್ಲೀನ್ ಚಿಟ್? ಈ ಪ್ರಶ್ನೆ ಉತ್ತರನ ನಿಮಗೆ ಚೆನ್ನಾಗಿ ಗೊತ್ತಿದೆ. SIT ಅವರು
ಹೈಕೋರ್ಟ್ಗೆ ಕೊಟ್ಟಂತಹ ಒಂದು ಅಫಿಡೇವಿಟ್ನಲ್ಲಿ ಅವರು ಸ್ಪಷ್ಟವಾಗಿ ಬರೀತಾರೆ, ನಾವು ಧರ್ಮಸ್ಥಳದ 39/2025 ಪ್ರಕರಣ ಏನಿದೆ ಅದು ಮಾತ್ರ ಅಲ್ಲದೆ ಬಿಯಾಂಡ್ ದಟ್, ಅದರಿಂದ ಹೊರತಾಗಿ ನಾವು ಇತರ ಬರಿಯಲ್ಸ್ಗೆ ಸಂಬಂಧಪಟ್ಟಂತೆ, ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ, ಅಲ್ಲಿಯ ನಾಪತ್ತೆಯಾದ ಹೆಣ್ಮಕ್ಕಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಮ್ಮ ತನಿಖೆಯನ್ನು ಮಾಡ್ತಿದ್ದೀವಿ. ಅದರ ಜೊತೆಗೆ ಬಂಗ್ಲೆಗುಡ್ಡದಲ್ಲಿ SIT ಅವರೇ ಕಂಡುಕೊಂಡಂತಹ 7 ತಲೆಬುರುಡೆಗಳು ಮತ್ತು 100 ಮೂಳೆಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಜಾರಿಯಲ್ಲಿಟ್ಟಿದ್ದೇವೆ. ಇದಕ್ಕೂ ಚಿನ್ನಯ್ಯನ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ವತಃ SIT ಅವರು ಹೈಕೋರ್ಟ್ಗೆ ಕೊಟ್ಟಂತ ಅಫಿಡೇವಿಟ್ ನಲ್ಲಿ ಹೇಳಿದ್ದಾರೆ. ಹಾಗಿದ್ದ ಮೇಲೆ ಕ್ಲೀನ್ ಚಿಟ್ ಕೊಡೋದೆಲ್ಲಿಂದ ಬಂತು? ಅವ್ರು ಕೊಟ್ಟಿರೋದು ಒಂದು ಕಂಪ್ಲೇಂಟ್ ರಿಪೋರ್ಟ್, ಅದು ಪ್ರಿಲಿಮಿನರಿ ರಿಪೋರ್ಟ್ ಕೂಡ ಅಲ್ಲ. ನೋಡಿ, ಕಂಪ್ಲೇಂಟ್ ರಿಪೋರ್ಟ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಈ ತರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಪರ್ಜುರಿ ಮತ್ತೆ ಫೋರ್ಜರಿ ಕೇಸನ್ನ ಮಾಡಲಾಗಿದೆ. ಪರ್ಜುರಿ ಅಂತಂದ್ರೆ ಅವರು ಏನೋ ಒಂದು ಓತ್ ತಗೊಂಡಿರ್ತಾರಲ್ಲ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು, ಸುಳ್ಳು ಓತನ್ನು ತಗೊಳ್ಳುವಂಥದ್ದು. ಫೋರ್ಜರಿ ಅಂದ್ರೆ ಒಂದ್ ರೀತಿ, ಫೋರ್ಜರಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಕೇಸು ದೂರುದಾರರೇ ಆರೋಪಿಯಾಗಿ ಮಾಡುವಂತ ಸಂದರ್ಭದಲ್ಲಿ ಅದು SIT ಅವರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಬರೋದಿಲ್ಲ, ಅವರೊಂದು ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಆ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ನ್ಯಾಯಾಲಯ ಓದಿ ನಂತರ ಅವರು ಒಂದು ಚಾರ್ಜ್ ಶೀಟ್ ಅನ್ನ ಅವರು ಫ್ರೇಮ್ ಮಾಡಬೇಕಾಗತ್ತೆ. ಮೇ ಬಿ ಅವರು ಒಂದು PCR ಅನ್ನ ಫೈಲ್ ಮಾಡಿ ಕೋರ್ಟೇ ಇಲ್ಲಿ ಕಂಪ್ಲೇನೆಂಟ್ ಆಗುವಂತ ಒಂದು ಸನ್ನಿವೇಶ ಅದು. ಇವ್ರು ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಆರೋಪಿ ಯಾರು? ಚಿನ್ನಯ್ಯ. ಇತರ ಆರೋಪಿಗಳನ್ನೇನಾರು ಅವರು A1, A2, A3, A4, A5 ಅಂತ ಅವರೇನಾದ್ರು ಗುರುತಿಸಿದ್ದಾರಾ? ಖಂಡಿತ ಇಲ್ಲ. ಆದರೆ ಒಂದು ಪಕ್ಷ ಈ ಕೋರ್ಟ್ ಕಾಗ್ನಿಜೆನ್ಸ್ ತಗೊಳ್ಳೋಂಥ ಸಂದರ್ಭದಲ್ಲಿ ಚಿನ್ನಯ್ಯನ ಜೊತೆಗೆ ಇನ್ನಷ್ಟು ಆರೋಪಿಗಳನ್ನ ಅವರು ಗುರುತಿಸಿ ಚಾರ್ಜಸ್ ಫ್ರೇಮ್ ಮಾಡಿದ್ರೆ ಅದು ಬೇರೆ ಕತೆ, ಅದು ಆದ್ರೂ ಆಗ್ಬೋದು, ಗೊತ್ತಿಲ್ಲ ನಮಗೆ. ಆದ್ರೆ ಈ ಸದ್ಯಕ್ಕಂತೂ, ಈ ಕ್ಷಣಕ್ಕಂತೂ ಚಿನ್ನಯ್ಯನ ಹೊರತಾಗಿ ಈ ಪ್ರಕರಣದಲ್ಲಿ ಇತರ ಆರೋಪಿಗಳು ಇಲ್ಲ. ಮುಂದೆ ಬರ್ತಾರೋ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ಮತ್ತೆ ಈ 39/2025 ಮುಗಿದ ಕತೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಇದೇ ಡಿಟಾಕ್ಸ್ ನಲ್ಲಿ ಹಲವಾರು ಬಾರಿ ಹೇಳಿದ್ದೇನೆ, ಇದು ಮುಗಿದ ಕತೆ. ಯಾಕೆಂತಂದ್ರೆ ಚಿನ್ನಯ್ಯ ಸುಳ್ಳು ಹೇಳಿದಾನೆ ಅನ್ನೋಂಥ ತೀರ್ಮಾನಕ್ಕೆ SIT ಬಂದಿದೆ. ಹಾಗಾಗಿ ಅವನ ಮೇಲೇನೆ ಪ್ರಕರಣವನ್ನು ದಾಖಲಿಸಲಾಗಿದೆ. ಅಲ್ಲಿಗೆ ಆ ಕತೆ ಮುಗಿದಂತ ಕತೆ. ಮತ್ತೆ ಇನ್ನೇನು ಅಂತಿಮ ರಿಪೋರ್ಟ್ ಕೊಡ್ತಾ ಇನ್ನೂ ತನಿಖೆ ಮಾಡ್ತಾ ಇದೀವಿ. ನೋಡಿ, ಇಂಡಿಯಾ ಟುಡೇನವ್ರು ಹೇಳ್ತಾರೆ ಇನ್ನೂ ತನಿಖೆಯನ್ನು ಪೂರ್ಣ ಆಗಿಲ್ಲ, ಪೂರ್ಣ ಆದ್ಮೇಲೆ ಅಂತಿಮ ರಿಪೋರ್ಟ್ ಕೊಡ್ತೀವಿ. ಎಲ್ಲ ಬೊಗಳೆ, ಎಲ್ಲ ಸುಳ್ಳು, ನಾಚಿಕೆಗೆಟ್ಟ ಮಾಧ್ಯಮಗಳು ಮಾಡುವಂತ ಕೆಲಸ ಇದು. ಅಲ್ಲ ರೀ, ಪ್ರಿಲಿಮಿನರಿ ರಿಪೋರ್ಟ್ ಏನ್ರಿ? ಪ್ರಿಲಿಮಿನರಿ ರಿಪೋರ್ಟ್ ಅಂದ್ರೆ ನಿಮ್ಗೆ ಕಂಪ್ಲೇಂಟ್ ರಿಪೋರ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಚಾರ್ಜ್ ಶೀಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, FIR ಅಂದ್ರೆ ಏನು ಅಂತ ಗೊತ್ತಿಲ್ಲ, PCR ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾವ ಸೀಮೆ ಜರ್ನಲಿಸಂ ಮಾಡ್ತೀರಿ? ನಾ ಹೇಳ್ತಾ ಇರೋದು, ಈ ಪ್ರಕರಣದಲ್ಲಿ ಏನು ಸೌಜನ್ಯ ಹೋರಾಟಗಾರರಿದ್ದಾರೆ, ಅವ್ರ ತಲೆ ಮೇಲೆ ತೂಗುಗತಿ ಇದೆಯಾ ಇಲ್ವೋ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ಕೆ ಹೋಗ್ತಾ ಇಲ್ಲ. ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗಾಗಲೇ ಇವರು ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಅದರ ಆಧಾರದಲ್ಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡಿದ್ಮೇಲೆ ಹೇಳಿ, ನೋಡಿ A1 ಆರೋಪಿ ಇವರು, A2 ಇವರು, A3 ಇವರೆಲ್ಲರ ಮೇಲೆ ಈ ಸೆಕ್ಷನ್ ಅಡಿಯಲ್ಲಿ, BNS ನ ಈ ಸೆಕ್ಷನ್ ಅಡಿಯಲ್ಲಿ ನಾವು ದೂರು ದಾಖಲಿಸಿದ್ದಾರೆ, ಇದ್ರ ಮೇಲೆ ಟ್ರಯಲ್ ನಡೆಯುತ್ತೆ. ಇದನ್ನ ಹೇಳಿ, ಸತ್ಯ ಹೇಳಿ. ಈಗಲೇ ನೀವು ತೀರ್ಮಾನ ಮಾಡಿಕೊಂಡು ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾರೆ, ಪ್ರಿಲಿಮಿನರಿ ರಿಪೋರ್ಟ್ ಆಗಿದೆ, ಅಂತಿಮ ರಿಪೋರ್ಟ್ ಕೊಡೋದಿದೆ, ಇಂತಿಂಥವರೇ ಆರೋಪಿಗಳು, ಈ ತರದ ಬೊಗಳೆಗಳನ್ನ ನೀವು ಹೇಳೋದಕ್ಕೆ ಶುರು ಮಾಡ್ತೀರಾ. ಆಮೇಲೆ ಇವರು ಹೇಳೋದನ್ನೇ ಕಾಯ್ಕೊಂಡಿದ್ದಂತ ಕೆಲವು ರಾಜಕಾರಣಿಗಳು ಅದಕ್ಕೆ ಮಾತಾಡಕ್ ಶುರು ಮಾಡ್ತಾರೆ. ಯಾರು ಗೊತ್ತಾ? ಇವರೆಲ್ಲ ಅತ್ಯಾಚಾರಿಗಳು ಮತ್ತು ಕೊಲೆಗಡುಕರ ಬೆಂಬಲಕ್ಕೆ ನಿಂತಿರುವಂತಹ, ಅವರ ಎಂಜಲು ಕಾಸಿಗೆ ನಾಲ್ಗೆ ಚಾಚ್ಕೊಂಡು ಕೂತಿರುವಂತ ಜನಗಳು ಸೇರ್ಕೊಂಡು ನಡೆಸ್ತಾ ಇರುವಂತ ಪ್ರೋಪಗಾಂಡ, ದೊಡ್ಡ ಷಡ್ಯಂತ್ರ ಇದು. ಯಾರಿಗೂ ಇಲ್ಲಿ ಕ್ಲೀನ್ ಚಿಟ್ ಕೊಡಲಾಗಿಲ್ಲ. ತನಿಖೆ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಗುಡ್ಡದ ಮೇಲೆ ರಾಶಿ ಮೂಳೆಗಳು ಸಿಕ್ಕು, ತಲೆಬುರುಡೆಗಳು ಸಿಕ್ಕರು. ತನಿಖೆ ಆಗ್ಬಾರ್ದೇನ್ರಿ? ತನಿಖೆ ಆಗ್ಬಾರ್ದಾ? ಅದರಲ್ಲಿ ಯಾರು ತಪ್ಪಿತಸ್ಥರು, ಹೆಂಗ್ ಸತ್ತೋದ್ರು ಗೊತ್ತಾಗ್ಬಾರ್ದಾ? ಕೊಂದವ್ರು ಯಾರು ಅಂತ ಗೊತ್ತಾಗ್ಬಾರ್ದಾ? ಕ್ಲೀನ್ ಚಿಟ್ ಅಂತ ಯಾವ್ದು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ? ಯಾಕೆ ಈ ಸಂದರ್ಭದಲ್ಲಿ ಮಾಡಿದ್ರು ಅನ್ನೋದನ್ನು ಕೂಡ ನೀವು ಗಮನಿಸ್ಬೇಕಾಗತ್ತೆ. ನೋಡಿ, ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಯಲ್ಲಿ ಕರ್ನಾಟಕದ ಪ್ರಜ್ಞಾವಂತ ಮಹಿಳೆಯರು ಒಂದು ದೊಡ್ಡ ಸಮಾವೇಶವನ್ನ ಏರ್ಪಡಿಸ್ತಾ ಇದ್ದಾರೆ, ಕೊಂದವರು ಯಾರು ಎನ್ನುವಂತ ಸಂಘಟನೆಯ ನೇತೃತ್ವದಲ್ಲಿ.
ಈ ಕೊಂದವರು ಯಾರು ಅನ್ನೋದು ಒಂದು ಸಂಘಟನೆ ಅಂತಲ್ಲ, ಕರ್ನಾಟಕದ ನಾನಾ ಭಾಗಗಳಲ್ಲಿ ನಾನಾ ರೀತಿಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಹಲವಾರು ಮಹಿಳಾ ಸಂಘಟನೆಗಳು ಒಂದಾಗಿ ಸೇರಿ ಅವರು ಕೊಂದವರು ಯಾರು ಎನ್ನುವಂಥ ಬ್ಯಾನರ್ ನಡಿಯಲ್ಲಿ ಒಂದಾಗಿ ಈ ಒಂದು ದೊಡ್ಡ ಮೆರವಣಿಗೆ ಮತ್ತು ಪ್ರತಿಭಟನಾ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕೊಂದವರು ಯಾರು ಸಮಾವೇಶಕ್ಕೆ ಈಗಾಗಲೇ ರಾಜ್ಯದಾದ್ಯಂತ ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಅವ್ರು ನಡೆಸಿದಂಥ ಸಹಿ ಸಂಗ್ರಹ ಅಭಿಯಾನದಲ್ಲಿ ಸಾವಿರಾರು ಹೆಣ್ಮಕ್ಳು ಸಹಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪೋಸ್ಟ್ ಕಾರ್ಡ್ ಚಳವಳಿನ ಕೂಡ ಅವ್ರು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಭೆಗಳು ನಡೆದಿದೆ. ಹೆಣ್ಮಕ್ಳನ್ನು ಅವರು ರೀಚ್ ಮಾಡಿದ್ದಾರೆ. ಸಾವಿರಾರು ಜನ ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಗೆ ಬರ್ತಾ ಇದ್ದಾರೆ. ಇವರಿಗೆ ನಡುಕ ಶುರು ಆಗಿದೆ. ಇದನ್ನ ಹೆಂಗೆ ಎದುರಿಸೋದು? ಬೇರೆ ಯಾವುದೋ ಸಂಘಟನೆ ಮಾಡಿದ್ರೆ ಅವ್ರ ಮೇಲೆ ಏನೋ ಆರೋಪ ಕಟ್ಟಿ ಅವ್ರನ್ನ ಏನೋ ತೇಜೋವಧೆ ಮಾಡಿ, ಅವ್ರು ನೋಡ್ರಿ ಲೆಫ್ಟು, ಇವ್ರು ನೋಡ್ರಿ ರೈಟು, ಅವರು ನಗರ ನಕ್ಸಲೈಟ್ಸು, ಇವ್ರು ಇನ್ನೇನೋ ಹಳ್ಳಿ ನಕ್ಸಲೈಟ್ಸು, ಈ ಥರದ ಕಥೆಗಳನ್ನೆಲ್ಲ ಕಟ್ಬಿಟ್ಟು ಆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಇವತ್ತು ನಿಂತಿರೋದು ಯಾರು? ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮಹಿಳೆಯರು ನಿಂತಿರೋದು. ಅವ್ರನ್ನೇನು ಬೈಯಕ್ಕಾಗತ್ತೆ ಇವರು? ಅವ್ರಿಗೆ ಯಾವ ಬಣ್ಣ ಕಟ್ಟಕ್ಕಾಗತ್ತೆ? ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ನೋಡಿ, ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಯಾರೋ ಮಹಿಮರು ಇದ್ದಾರಲ್ಲ, ಮಹಾಮಹಿಮರು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ನೋಡಿ, ಇವರೇ ಆರೋಪಿಗಳು, ಇದೆಲ್ಲ ಷಡ್ಯಂತ್ರ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಜನರನ್ನ ದಿಕ್ಕು ತಪ್ಪಿಸುವಂತ, ಆ ಸಮಾವೇಶಕ್ಕೆ ಬರುವಂತ ಮಹಿಳೆಯರನ್ನ ತಡೆಯುವಂತಹ ಒಂದು ಕೃತ್ಯಕ್ಕಾಗಿ ಈ ಎಲ್ಲ ಪ್ರೊಪಗಂಡವನ್ನ ಮಾಡ್ತಿರ್ತಾರೆ. ಇಷ್ಟೇ ಇದರ ಸಾರಾಂಶ. ಇವರೇನೇ ನಾಟಕಗಳಾಡಲಿ, ಇವರೇನೇ ಬಣ್ಣ ಬಣ್ಣದ ಮಾತುಗಳನ್ನಾಡಲಿ, ಏನೇ ಬೊಗಳೆ ಬಿಡಲಿ, ಜನ ನಂಬೋದನ್ನು ಬಿಟ್ಬಿಟ್ಟಿದ್ದಾರೆ. ಇವರ ಮಾತುಗಳಿಗೆ ಯಾರು ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಸ್ನೇಹಿತರೆ, ಡಿಸೆಂಬರ್ 16ರ ಕೊಂದವರು ಯಾರು ಸಮಾವೇಶ ಏನಿದೆಯಲ್ಲ, ಅದು ಯಶಸ್ವಿಯಾಗಿ ನಡೆಯುತ್ತೆ. ಜನ ದಿನದಿಂದ ದಿನಕ್ಕೆ ಈ ಚಳುವಳಿಯಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಈ ಹೋರಾಟ ನಿಲ್ಲೋದಿಲ್ಲ. ಮತ್ತೆ ಸತ್ಯವನ್ನು ಮುಚ್ಚಿಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ಬುರುಡೆ ಮಾಧ್ಯಮಗಳಿಗೂ ಸಾಧ್ಯ ಇಲ್ಲ, ಬುರುಡೆ ರಾಜಕಾರಣಿಗಳಿಗೂ ಕೂಡ ಸಾಧ್ಯ ಇಲ್ಲ. ಈ ಎಂಜಲ್ ಕಾಸ್ನಲ್ಲಿ ಏನೋ ತಮ್ಮನ್ನು ತಾವು ಮಾರ್ಕೊಂಡು ಏನೋ ಬೊಗಳ್ತಾರಲ್ಲ, ಅದನ್ನು ಜನ ನಂಬೋದಿಲ್ಲ ಅಂತ ಹೇಳ್ತಾ, ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.